ಬಿಜೆಪಿಯ ಒಳಗಿರುವಂಥ 3 ವಾದಗಳ ವಿಷಯವನ್ನ ಬ್ರೇಕ್ಗಿಂತ ಮುಂಚೆ ನಾವು ಮಾತಾಡ್ತಿದ್ವಿ. ಆಪರೇಷನ್ ಕಮಲ ಈಗಲೇ ಆಗಿಬಿಡಬೇಕು, ಸರ್ಕಾರವನ್ನು ಈಗಲೇ ಬೀಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ವಾದಿಸುವ ಒಂದು ಬಣ ಆದರೆ, ಆಪರೇಷನ್ ಕಮಲ ಆಗಕೂಡದು, ಇದರಿಂದ ಬಿಜೆಪಿಗೆ ಕಳಂಕ ಹತ್ತುತ್ತೆ, ಈ ರೀತಿಯಾಗಿ ಮಾಡೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ನಾವು ತಲೆ ತಗ್ಗಿಸಬೇಕಾಗುತ್ತೆ ಅಂತ ವಾದಿಸುವ ಆ ಬಣ ಏನಿದೆ ಅದು ಮೂಲತಃ RSSನಿಂದ ಪ್ರಭಾವಿತವಾಗಿರುವಂಥ ಬಣ. ಅದೆರಡರ ಮಧ್ಯದಲ್ಲಿರುವಂಥ ಇನ್ನೊಂದು ಬಣ, ಈಗ ಸರ್ಕಾರ ಬೀಳಿಸೋದು ಬೇಡ, ಕಾಂಗ್ರೆಸ್ JDS ಶಾಸಕರು ಈಗ ರಾಜೀನಾಮೆ ಕೊಡೋದು ಬೇಡ, ಈಗ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಫೆಬ್ರವರಿಯಲ್ಲಿ ಅವರು ಉಪಚುನಾವಣೆಗಳನ್ನು ಎದುರಿಸಬೇಕಾಗುತ್ತೆ, ಆ ಉಪಚುನಾವಣೆಗಳಲ್ಲಿ ಸೋಲುಂಟಾದರೆ ಅದರ ಪರಿಣಾಮ ಲೋಕಸಭೆಯ ಮತದಾನದ ಮೇಲೂ ಕೂಡ ಆಗುತ್ತೆ. ಆದ್ದರಿಂದ ನವೆಂಬರ್ನಲ್ಲಿ ಕಾಂಗ್ರೆಸ್ JDS ಶಾಸಕರು ರಾಜೀನಾಮೆ ಕೊಟ್ಟರೆ ಲೋಕಸಭಾ ಚುನಾವಣೆಯ ಜೊತೆಗೆ ಉಪಚುನಾವಣೆಗಳಾಗುತ್ತೆ, ಆಗ ಮೋದಿ ಅಲೆಯಲ್ಲಿ ಅವರ ಪೈಕಿ ಬಹುತೇಕರು ಗೆದ್ದು ಬಂದು ಬಿಡಬಹುದು ಅಂತ ವಾದಿಸುವ ಬಣ. ಮೂರನೆಯ ಬಣ ಸ್ವಲ್ಪ ತಾರ್ಕಿಕವಾಗಿ ಮಾತನಾಡ್ತಾ ಇದೆ ಅನ್ನುವ ಫೀಲಿಂಗ್ ಬರ್ತಾ ಇರುವಂಥದ್ದು. ಡಾಕ್ಟರ್ ವಾಮನಾಚಾರ್ಯ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮಹಾದೇವ್ ಪ್ರಕಾಶ್ ರಾಜಕೀಯ ವಿಶ್ಲೇಷಕರು ಜೊತೆಗಿದ್ದಾರೆ. ಮಹಾದೇವ್ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಮನಾಚಾರ್ಯ ಅವರ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಎಲ್ಲಿಗೆ ಬಂತು ಸರ್ ಆಪರೇಷನ್? ಇದು ನಾವು ಆವಾಗಲೂ ಬ್ರೇಕಲ್ಲಿ ಈ ವಿಷಯ ಮಾತಾಡಿದ್ದೇವೆ. ಎಸ್, ಇದು ನಾವು ಪ್ರಾರಂಭ ಮಾಡಿದ ಬ್ರೇಕ್ ಅಲ್ಲ, ನೀವು ಕೊಟ್ಟಿದ್ದ ಬ್ರೇಕು. ಓಕೆ, ನಾವು ಯಾವುದೇ ಪಾರ್ಟಿಯನ್ನು ಹೊಡಿಬೇಕು ಅಂತ ಹೊರಟೇ ಇರಲಿಲ್ಲ. ಓಕೆ, ಮತ್ತು ಇದು ಇವತ್ತು ನಿಂತಿತು ನಾಳೆ ಪ್ರಾರಂಭ ಆಯಿತು ಅನ್ನೋದಲ್ಲ. ಕಾಂಗ್ರೆಸ್ನಲ್ಲಿ ಇರುವಂಥ ಒಳಗಿನ ಬೇಗುದಿ 78 ಜನ ಇರೋದರಲ್ಲಿ ಒಂದು 7-10 ಜನ ಮಂತ್ರಿಗಳಾಗಿದ್ದಾರೆ. ಉಳಿದ 70 ಜನರ ಕ್ಷೇತ್ರದಲ್ಲಿ ಏನೇನೂ ಆಗ್ತಾಯಿಲ್ಲ. ನಮಗೆ ಕಾಂಗ್ರೆಸ್ನವ್ರಿಗೆ ಜನತಾದಳದ ಮುಖ್ಯಮಂತ್ರಿಗಳು ಏನೂ ಬೆಲೆ ಕೊಡ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ಈ ಸರ್ಕಾರದಲ್ಲಿ ನಾವು ಮುಂದುವರಿದರೆ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ, ನಮಗೆ ವೈಯಕ್ತಿಕವಾದಂಥ ಹಾನಿ ಆಗುತ್ತೆ. ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ಳೋದಿದ್ರು ಈಗಲೇ ತೊಗೋಬೇಕು, ಇದು ಅರ್ಜೆಂಟಾಗಿ ಆಗಬೇಕು ಅನ್ನೋವಂಥ ಏನೊಂದು ಲಾಜಿಕ್ ಇದೆ. ಇದು ಕಾಂಗ್ರೆಸ್ನಲ್ಲಿ ಇರುವಂಥ ಯಾರಿಗೆ ಏನೂ ದಕ್ತಾ ಇಲ್ಲ ಮತ್ತು ಸದ್ಯಕ್ಕೆ ದಕ್ಕುವಂಥ ಚಾನ್ಸಸ್ ಇಲ್ಲ, ಅವ್ರ ಲಾಜಿಕ್ ಇದೆ. ಹೀಗಾಗಿ ಇದರಲ್ಲಿ ನಾವೇನೋ ಹೋಗಿ ಮಾಡ್ತಾ ಇದ್ದೇವೆ ಅನ್ನೋದಲ್ಲ. ಆದರೆ ಅಶೋಕ್ ಅವರು ಆವಾಗಲೂ ಹೇಳಿದರು, ನಾವೇನೋ ಕೈ ಕಟ್ಕೊಂಡು ಕೂತಿದ್ದೇವೆ ಅಂತಲೂ ಏನು ನಮ್ಮನ್ನು ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ನಾವು ಇಲ್ಲಿರೋದು ವಿರೋಧಿ ಪಕ್ಷವಾಗಿ ಎರಡು. ಒಂದು, ಈ ಸರ್ಕಾರಗಳು ಮಾಡ್ತಿರೋದನ್ನು ನಾವು ತಪ್ಪುಗಳನ್ನು ಜನಕ್ಕೆ ತೋರಿಸೋದು. ಎರಡನೇದ್ದು, ಯಾವಾಗ ಚಾನ್ಸ್ ಇರುತ್ತೆ ಆವಾಗ ನಾವು ಅಧಿಕಾರಕ್ಕೆ ಹೋಗೋದು. 104 ಸೀಟ್ಗಳನ್ನು ಪಡೆದಂಥ ಒಂದು ರಾಜಕೀಯ ಪಕ್ಷದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ನಮ್ಮ ಕ್ಷೇತ್ರದಲ್ಲಿ ಏನೂ ಆಗಿಲ್ಲ ಅಂತ MLAಗಳ ತಕರಾರು ಮಾಡ್ತಾನೇ ಇರ್ತಾರೆ. ಅವ್ರಿಗೂ ನಾವು ಉತ್ತರ ಕೊಡಬೇಕಾಗತ್ತೆ, ನಮ್ಮದು ಒಂದು ಉತ್ತರದಾಯಿತ್ವ ಅಂತ ಇದೆ ಅದರಲ್ಲಿ. ಹೀಗಾಗಿ ನಾವು ಎರಡೂ ಆ್ಯಕ್ಷನ್ಗಳನ್ನು ಸೈಮಲ್ಟೇನಿಯಸ್ ಆಗಿ ಮಾಡೋವಂಥ ಒಂದು ರಾಜಕೀಯ ಪ್ರಕ್ರಿಯೆ ಭಾಗವಾಗಿ ನಾವು ಮಾಡ್ತೇವೆ. ಆದರೆ ಇದರಿಂದ ಯಾರನ್ನೋ ಹೋಗಿ ಕರ್ಕೊಂಡು ಬಂದ್ವಿ, ವ್ಯಾಪಾರ ಮಾಡಿದ್ವಿ, ಬಿಡಿಸ್ಬಿಟ್ವಿ ಅಂತೇನು ಯಾರೂ ಇದಕ್ಕೊಂದು ಏನು ಕಲರ್ ಕೊಟ್ಟಿದ್ದಾರಲ್ಲ, ಅದೇನಾದ್ರ ಹೆಸರು, ಅದೇನು ಆಪರೇಷನ್ ಕಮಲ ಅಂತ ಯಾವ ಕಮಲದ ಆಪರೇಷನ್ಗಳು ನಡೆದಿಲ್ಲ. ಕಮಲದ ಎಲ್ಲ ದಳಗಳು, ಕಮಲದ ದೇಟು ಎಲ್ಲವೂ ಸುರಕ್ಷಿತವಾಗಿ ಹಾಗೇ ಇದೆ. ನಾವೇನು ಮಾಡೋಕ್ಕೆ ಹೋಗಲ್ಲ. ಕಿಂಗ್ ಪಿನ್ಗಳು ಮತ್ತಿನ್ನೂ ಒಂದಿಷ್ಟು ಏನೇನೋ ಇವೆ. ಆ ಎಲ್ಲ ಶಬ್ದಗಳೇನಿವೆ ಅವು ಕಾಂಗ್ರೆಸ್ಸಿನವೇ ಮೂಲ ಶಬ್ದಗಳು, ಅವು ಅಲ್ಲೇ ಇರಲಿ. ಮಹಾದೇವ್ ಪ್ರಕಾಶ್ ಅವರು, PLD ಬ್ಯಾಂಕಿನ ಗಲಾಟೆ ಶುರುವಾದಾಗ ಈ ಗಲಾಟೆ ಸರ್ಕಾರದ ಬುಡಕ್ಕೆ ಬಿಸಿನೀರು ತಂದರೂ ಆಶ್ಚರ್ಯ ಇಲ್ಲ ಅಂತ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಭಾಳ ಜನರಿಗೆ ಆಶ್ಚರ್ಯ ಆಯಿತು. ಆಫ್ಟರ್ ಆಲ್ ಒಂದು ತಾಲೂಕಿನ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಹಿಂಗೆಲ್ಲ ಹೇಳ್ತಾರ ಅಂತ. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಬಿರುಗಾಳಿ ತಣ್ಣಗಾದಂಗೆ ಅನ್ನಿಸ್ತಿದೆ, ಆದರೆ ಸಂಪೂರ್ಣವಾಗಿ ನಿಂತು ಹೋಗಿಲ್ಲ. ಹೌದಾ ಅಜಿತ್? ಈ ಸರ್ಕಾರದಲ್ಲಿ 2018 ಮೇ 23 ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ, ಆ ಸರ್ಕಾರದಲ್ಲಿ 3 ಇದಿದ್ದಾವೆ, ಏನು ಗುಂಪುಗಳಿದ್ದಾವೆ. ಅಂದರೆ ಒಂದು, ಅಧಿಕಾರ ನಡೆಸುವ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿದೆ. ಓಕೆ. ಇನ್ನೊಂದು, ಅಧಿಕಾರ ನಡೆಸುವ ಸರ್ಕಾರದ ಒಳಗೇನೆ ಒಂದು. ಮಹಾದೇವ್ ಪ್ರಕಾಶ್ ಅವರು ಸರ್ಕಾರದಲ್ಲಿರುವ ಗುಂಪುಗಳನ್ನು ಹೇಳ್ತಾ ಇದ್ದಾರೆ, ಪಕ್ಷದಲ್ಲಿರುವ ಗುಂಪುಗಳನ್ನಲ್ಲ. ನೀವು ಯಾವಾಗ ಕುಮಾರಸ್ವಾಮಿ ಅವರ ಗುಂಪು ಅಂತ ಹೇಳ್ತಿರೋ ಅದರಲ್ಲಿ ಪರಮೇಶ್ವರು ಬರ್ತಾರೆ, DK ಶಿವಕುಮಾರ್ ಬರ್ತಾರೆ. ಎಲ್ಲ ಅಜಿತ್, ನಾನು ಅದನ್ನು ಅಷ್ಟು ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಿ ನೀವು. ತುಂಬಾ ಡೀಟೇಲ್ ಆಗಿ ಅಲ್ಲಿಗೆ ತಲುಪಬಹುದು ಅದು. ಬಟ್ ಈ ಸರ್ಕಾರದಲ್ಲಿ ನಾನು ಹೇಳದ್ದೇನಂದ್ರೆ, ಸರ್ಕಾರ ಅಂದಾಗ ವಿರೋಧ ಪಕ್ಷಗಳು ಸೇರ್ಕೊಂಡು, ಇದರಲ್ಲಿ ಸರ್ಕಾರ ನಡೆಸುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಅವರಿದ್ದಾರೆ. ಅವರು ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ,
ಓಕೆ ಈ ಗೌರ್ಮೆಂಟ್ ಅಲ್ಲಿ ಹೀಗೆ ಒಂದು ರೀತಿ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ, ಓಕೆ ಇನ್ನೊಬ್ರು ಅಧಿಕೃತ ಅಪೋಸಿಷನ್ ಪಾರ್ಟಿ ಯಡಿಯೂರಪ್ಪನವರು. ಈ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಅವರು ಏನು ಮಾಡಿದ್ದಾರೆ ಅಂದರೆ ಆರಂಭದ ದಿನಗಳಿಂದನೂ ಉತ್ತಮ ಸಲಹೆಗಳನ್ನು ಕೊಡ್ತಾರೆ. ನೋಡಿ ಕುಮಾರಸ್ವಾಮಿ ಅವರೇ, ನೀವು ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಭ್ರಷ್ಟಾಚಾರಿಗಳಿದ್ದರೆ ಹಿಡಿದಾಕಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಉತ್ತಮ ಸಲಹೆ, ಫ್ರೆಂಡ್ಲಿ ಸಲಹೆ, ಉತ್ತಮ ಸಲಹೆ. ಓಕೆ, ಎರಡನೇ ಫ್ರೆಂಡ್ಲಿ ಸಲಹೆ ಕೊಟ್ಟರು ಕುಮಾರಸ್ವಾಮಿ ಅವರೇ, ನೀವು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸಂಗಿಲ್ಲ, ಸಪ್ಲಿಮೆಂಟರಿ ಬಜೆಟ್ ಮಂಡಿಸಬೇಕು, ನಮ್ಮ ಸರ್ಕಾರದ ಆನ್ಗೋಯಿಂಗ್ ಪ್ರಾಜೆಕ್ಟನ್ನು ನೀವು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರು. ಫ್ರೆಂಡ್ಲಿ ಸಜೆಷನ್, ಅವ್ರ ಜೊತೆಲಿದ್ದಾರೆ. ಹಿ ಈಸ್ ಎ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ. ನೆಕ್ಸ್ಟು ಶಾಂತಿವನದಲ್ಲಿ ಕುಳಿತುಕೊಂಡು ಹೇಳಿದ್ರು. ಏನು ಹೇಳಿದ್ರು? ಈ ಸರ್ಕಾರದ ಉಳಿವು ಅಳಿವು ಲೋಕಸಭಾ ಚುನಾವಣೆಯವರೆಗೆ ಅನ್ನುವ ಮಾತನ್ನು ಹೇಳಿದ್ರು. ಹೊಳೆ ನರಸೀಪುರಕ್ಕೆ ಹೋದರು. ಹೊಳೆ ನರಸೀಪುರದಲ್ಲಿ ಹೇಳಿದ್ರು, ನನ್ನನ್ನು ಕರ್ನಾಟಕದ ಜನ ಮತ್ತೆ ಮುಖ್ಯಮಂತ್ರಿ ಆಗಿ ನೋಡುವ ಆಸೆ ಪಡ್ತಾವ್ರೆ, ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಈ ಒಟ್ಟು ಪ್ರೋಸೆಸ್ಸಲ್ಲಿ ಮುಖ್ಯಮಂತ್ರಿಗಳೇನು ಹೇಳಿದ್ರು? ಅದು ವಿಧಾನಸೌಧದಲ್ಲಿ ಭ್ರಷ್ಟಾಚಾರಿಗಳಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರು ಹೇಳಿದ್ರು. ನಾನು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳಿದ್ರು, ಮಂಡಿಸಿದ್ರು. ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಎಲ್ಲಿದೆ ದುಡ್ಡು ಅಂದರು ಸಿದ್ದರಾಮಯ್ಯನವರು. ದುಡ್ಡಿದೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಮಾಡಿಬಿಟ್ರು. ಅಂದರೆ ಈ ಪ್ರತಿ ಘಟನಾವಳಿಗಳನ್ನು ನೋಡ್ತಾ ಬಂದಾಗ ಇದು ಯಾವುದೋ ಅದು ಈ ಸರ್ಕಾರ ಲೋಕಸಭಾ ಚುನಾವಣೆಯವರೆಗೆ ಅಂತ ಅವ್ರು ಹೇಳಿದಾಗ ಕುಮಾರಸ್ವಾಮಿ ಅವರು ಹೇಳಿದ್ರು, ಲೋಕಸಭಾ ಚುನಾವಣೆಯವರೆಗೆ ನಮ್ಮ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದರು. ಅವರೆಲ್ಲ 5 ವರ್ಷ ಇರ್ತೀನಿ ಅಂತ ಹೇಳಿಲ್ಲ. ರಾಹುಲ್ ನನ್ನ ಸರ್ಕಾರವನ್ನು ಅಭದ್ರಗೊಳಿಸುವಂತ ನಿರಂತರ ಪ್ರಯತ್ನಗಳು ಆಗ್ತಾ ಇವೆ ಅಂತ ಆಮೇಲೆ ಕುಮಾರಸ್ವಾಮಿ ಅನ್ನುವ ಮಾತನ್ನ ಹೇಳಿದ್ರು. ಯಾವಾಗ ಹೇಳಿದ್ರು? ಅದು ಹೊಳೆ ನರಸೀಪುರದಲ್ಲಿ ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದಾಗ. ಅಂದರೆ ಈ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಇದೆಯಲ್ಲ, ಅವರು ಸಮನ್ವಯ ಮಾಡುವ ನೆಪದಲ್ಲಿ, ಸರ್ಕಾರಕ್ಕೆ ಸಲಹೆ ನೀಡುವ ನೆಪದಲ್ಲಿ ಇವರು ಕಾಲೆಳಿತಾನೆ ಇದ್ದಾರೆ. ಆದರೆ ಈ BJPನವರೇನು ಸತ್ಯಹರಿಶ್ಚಂದ್ರರಲ್ಲ. ಶೋಭಾ ಕರಂದ್ಲಾಜೆ ಅವರು ಏನು ಹೇಳ್ತಾರೆ? DK ಶಿವಕುಮಾರ್ಗೆ ಧೈರ್ಯ ಇದ್ರೆ ನಿಮ್ಮ MLAಗಳನ್ನು ಒಟ್ಟಿಗೆ ಅಯ್ಯೋ ಧೈರ್ಯ ಅಲ್ಲ, ಧೈರ್ಯಕ್ಕಿಂತ ಒಳ್ಳೆ ಪದ ಬಳಸಿದ್ರು. ತಾಕತ್ತಿದ್ರೆ ನಿಮ್ಮ MLAಗಳನ್ನ ಹಿಡಿದಿಟ್ಕೊಳ್ಳಿ ಅಂತ ಹೇಳಿದ್ರು. ಇನ್ನೊಬ್ಬ MLA ಬೆಳಗಾಂನವರು ಮಾಜಿ ಸಚಿವರು ಉಮೇಶ್ ಕತ್ತಿ ಹೇಳಿದ್ರು, ಈ ಸರ್ಕಾರ ಬಿದ್ದೋಗುತ್ತೆ, ಯಡಿಯೂರಪ್ಪ ಇನ್ನೇನು ಮುಖ್ಯಮಂತ್ರಿ ಆಗ್ಬಿಟ್ರು ಅಂತ. ಗೋವಿಂದ ಕಾರಜೋಲ್ ಹೇಳಿದ್ರು, ನಾವೇನು ಅವರಿಗೆ ಅಮೃತ ಕೊಡಿಸಿ ವಿಷ ಹಾಕಿ ಸಾಯಿಸಬೇಕಾಗಿಲ್ಲ, ಅಮೃತ ಕೊಡದೆ ಸಾಯ್ತಾರೆ ಅಂತ. ಅಂದರೆ ಇದು ಚಕ್ರವ್ಯೂಹ, ಈ ಮೊದಲನೇ ವ್ಯೂಹದಲ್ಲಿ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಇದ್ದಾರೆ. ಈ ಕಡೆಯಿಂದ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಬಾಣ ಬಿಡ್ತಾವ್ರೆ, ಆ ಕಡೆಯಿಂದ ರಿಯಲ್ ಅಪೋಸಿಷನ್ ಪಾರ್ಟಿ ಅವರು ಬಾಣ ಬಿಡ್ತಾವ್ರೆ. ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಅವ್ರಿಗೆ ಏನು ಭಯ ಅಂದರೆ, ಕುಮಾರಸ್ವಾಮಿ 11 ತಿಂಗಳುಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆ ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಅಂತ ಇದೆಯಲ್ಲ ಕಾಂಗ್ರೆಸ್ಸು, ಅದು ಧೂಳಿಪಟ ಆಗುತ್ತೆ. ಈಗ ಪುರಸಭೆ ಮತ್ತು ನಗರಸಭೆ ಲೋಕಲ್ ಬಾಡಿ ಎಲೆಕ್ಷನ್ ಆಯ್ತಲ್ಲ, ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ನು, ಅದರೊಳಗೆ ಸೌತ್ ಕರ್ನಾಟಕದಲ್ಲಿ ಸಂಪೂರ್ಣ ವೈಪೌಟ್ ಆಗದೆ ಕಾಂಗ್ರೆಸ್ ಪಕ್ಷ. ಇನ್ನು ನಿಜವಾದ ಅಸೆಂಬ್ಲಿ ಎಲೆಕ್ಷನ್ನು ಕುಮಾರಸ್ವಾಮಿ ಅವರು ಮುಂದುವರಿತಾನೆ ಹೋಗ್ಬಿಟ್ರೆ, ಅವರು ಉತ್ತಮ ಸರ್ಕಾರವನ್ನು ಕೊಡ್ತೀನಿ ಅಂತ ಹೆಜ್ಜೆ ಇಡ್ತಾ ಹೋಗ್ಬಿಟ್ರೆ ಸೌತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಧೂಳಿಪಟ ಆಗ್ಬಿಡುತ್ತೆ. ಈಗ ಮಂಜು ಅವರಾಗಲೇ ಬಂಡಾಯದ ಬಾವುಟ ಹಾರ್ತಿದ್ದಾರೆ. ದೇವೇಗೌಡರ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸ್ಬಿಟ್ಟಿದ್ದಾರೆ ಅವರು ಮೈತ್ರಿ ಸರ್ಕಾರದಲ್ಲಿ ಇದ್ಕೊಂಡು. ಎಸ್. ಆಮೇಲೆ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅವರು ಬಂಡಾಯ ಹೂಡೋದಕ್ಕೆ ರೆಡಿಯಾಗಿದ್ದಾರೆ. ಅಂದರೆ ಇದೆಲ್ಲವನ್ನು ನೋಡಿದಾಗ ನಾನು ಹೇಳ್ತೀನಿ, ಇವರು 3 ಪಕ್ಷಗಳವರು ಆಡ್ತಾರಲ್ಲ ಈ ದೊಂಬರಾಟ, ಆತ್ಮಸಾಕ್ಷಿಗೆ ವಂಚನೆ, ಈ ಆತ್ಮಸಾಕ್ಷಿಗೆ ವಂಚನೆಯನ್ನು ಬಿಟ್ಬಿಡ್ಬೇಕು. ಕರ್ನಾಟಕದ ಜನರಿಗೆ ಬೇಕಾಗಿರೋದು ಇವತ್ತು ಸುಭದ್ರ ಸಮರ್ಥ ಜನಪರ ಆಡಳಿತ. ಈ ಸುಭದ್ರ ಸಮರ್ಥ ಜನಪರ ಆಡಳಿತವನ್ನು ಕೊಡದೆ, ನೋಡಿ ನಾನು ಸಚಿವರ ಹತ್ರ ಹೋಗ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ನನ್ನ ಕೆಲಸ ಏನೂ ಆಗಲ್ಲ, ನಾನು ಹೇಳಿದವ್ರದ್ದು ಟ್ರಾನ್ಸ್ಫರ್ ಆಗಲ್ಲ ಅಂತಾರೆ ಯಾರು ಈ ಬಂಡಾಯ ಹುಡುಗಿರೋರು. ಅವರು ನನಗೆ ಐ ವಾಸ್ ಸರ್ಪ್ರೈಸ್ಡ್, ಅಪ್ಪ ನಿಮ್ಮನ್ನು MLA ಮಾಡಿರೋದು ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ, ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕ ಅಥವಾ ಕ್ಷೇತ್ರದ ಅಭಿವೃದ್ಧಿಗ?
ಇಟ್ ಈಸ್ ಶೇಮ್ ಆನ್ ದ ಪಾರ್ಟ್ ಆಫ್ ದಿಸ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ನನಗೆ ಬೇಕಾಗಿರೋದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ಆಯ್ತು ಮಾಧವ ಪ್ರಕಾಶ್ ಅವರೇ, ಆಯ್ತು, ಈಗ ಮಾತುಕತೆಗಳಾಯ್ತು, ಮುಚ್ಚಿದ ಬಾಗಿಲುಗಳ ಆಚೆ ನಡೆದಿರುವಂತಹ ಮಾತುಕತೆ ಏನಾಗಿದೆಯೋ ಗೊತ್ತಿಲ್ಲ. ಅಸಮಾಧಾನ ಶಮನ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಅಜಿತ್ ನೋಡಿ, ಉಪಮುಖ್ಯಮಂತ್ರಿಯನ್ನ ಕೇಳಿದ್ರು, ಡಿ.ಕೆ. ಶಿವಕುಮಾರ್ ಬೆಳಗಾವಿಗೆ ಬರಬಾರ್ದು ಅಂದರು, ಬಳ್ಳಾರಿಗೆ ನಾಗೇಂದ್ರಗೆ ಸಚಿವ ಪದವಿಯನ್ನು ಕೊಡಬೇಕು ಅಂತ ಷರತ್ತುಗಳನ್ನು ಸಿದ್ದರಾಮಯ್ಯನವ್ರ ಹತ್ರ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿದ್ರೆ, ಓಯ್ಯ ಈ ಕಾಂಗ್ರೆಸ್ಸಲ್ಲಿ ಇವೆಲ್ಲ ಸಾಧ್ಯನಾ, ಇಟ್ಸ್ ಇಂಪಾಸಿಬಲ್, ಅವೆಲ್ಲ ಆಗಕ್ಕೆ ಎಷ್ಟೋ ದಿವಸ ಆಗುತ್ತೆ, ಆಗೋದಿಲ್ಲ ಅಂದ್ಬಿಟ್ರು. ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟವ್ರೆ, ಉಪಮುಖ್ಯಮಂತ್ರಿ ನಾಗೇಂದ್ರಗೆ ಸಚಿವ ಅಂದ್ರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಸಿನ ವಾಸ್ತವ ಗೊತ್ತು. ಈಗ ಒಂದು ರಾಜ್ಯದ ಮುಖ್ಯಮಂತ್ರಿ ಹೆಚ್ಚು ಕಡಿಮೆ ಇವತ್ತಿನ ಪರಿಸ್ಥಿತಿ ಒಳಗೆ ಜನಪ್ರಿಯ ಮುಖ್ಯಮಂತ್ರಿ ಅಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡುವ ಸದಾಶಯ ಇರುವ ಮುಖ್ಯಮಂತ್ರಿ ಆ ಥರ ಹೋಗ್ಬಿಟ್ಟು ಇವರಿಬ್ಬರ ಹತ್ರ ಮಾತಾಡಿದಾಗ ಸಹಜವಾಗಿ ಅವ್ರು ಸ್ವಲ್ಪ ಈಲ್ಡ್ ಆಗಿರ್ತಾರೆ. ಆದರೆ ಯಾವಾಗ ನಿಜವಾದ ಪರಿಸ್ಥಿತಿ ಬರೋದು ಅಂದ್ರೆ ನಾಳೆ ಪ್ರಮಾಣ ವಚನ ಆಗಲಿ ಅಂದಾಗ ನನ್ನನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆಗದೇ ಇದ್ದಾಗ, ನಾಗೇಂದ್ರ ಸಚಿವ ಆಗದೇ ಇದ್ದಾಗ, ಮತ್ತೆ ಶಿವಕುಮಾರ್ ಅವರು ಬಳ್ಳಾರಿಗೆ ಹೋಗದೇ ಇದ್ದಾಗ ಶಿವಕುಮಾರ್ ಹೇಳ್ತಾರೆ, ರೀ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕುಸಿದು ಬಿದ್ದಾಗ ಶಿವಕುಮಾರ್ ಬೇಕು, ಅಸ್ಸಾಂನಲ್ಲಿ ಸಂಕಷ್ಟಕ್ಕೆ ಸಿಲುಕ ತಮಿಳುನಾಡಿನ ಕಾಂಗ್ರೆಸ್ಗೆ ನಾನು ಬೇಕು, ಬೆಳಗಾವಿಗೆ ಯಾಕೆ ಬೇಡ, ಬಳ್ಳಾರಿಗೆ ಯಾಕೆ ಬೇಡ, ಎಸ್ ಆ ಮಾತನ್ನ ಶಿವಕುಮಾರ್ ಅವರು ಹೇಳುವ ಮೂಲಕ, ಡಿ.ಕೆ. ಶಿವಕುಮಾರ್ ಅವರು ಹೇಳುವ ಮೂಲಕ ನಿಜವಾದ ಅರ್ಥದಲ್ಲಿ ಸೆಡ್ ಹೊಡೆದ್ರು ಅವರು. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನೋದಿದೆಯಲ್ಲ, ಇದು ತಾತ್ಕಾಲಿಕ ಶಮನವೇ ಹೊರತು ಕಾಯಂ ಶಮನ ಅಲ್ಲ. ಫ್ರೆಂಡ್ಲಿ ಅಪೋಸಿಷನ್ ಪಾರ್ಟಿ ಅವರು ಅಯ್ಯಯ್ಯೋ ತಂಡಾಗಿದೆ ಅಂತ ಹೊಟ್ಟೆಯಲ್ಲಿ ಮಗುವಿಸ್ಕೊಳ್ತಾ ಇದ್ದಾರೆ. ಈ ರಿಯಲ್ ಅಪೋಸಿಷನ್ ಪಾರ್ಟಿ ಅವರು ತಾಳಪ್ಪ ಇನ್ನೊಂದು ಸ್ವಲ್ಪ ಕಾಯೋಣ, ಯಾವತ್ತು ಬೀಳುತ್ತೋ ಆವತ್ತು ನಮ್ಮ ಬೆಳೆ ಬೇಯಿಸ್ಕೊಳ್ಳೋಣ ಅಂತವ್ರೆ. ಇವರು ಯಾರಿಗೂ ಕರ್ನಾಟಕದ ಜನತೆಯ ಹಿತದ ಬಗ್ಗೆ ಆಸಕ್ತಿ ಇಲ್ಲವೇ ಇಲ್ಲ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಒಂದು ಪ್ಲಾನ್ ಬಿಜೆಪಿ ಹತ್ರ ಇದೆಯಾ? ನಿಜವಾಗಿಯೂ ನಾವು ರಾಜೀನಾಮೆ ಕೊಟ್ಟು ಬರ್ತೀವಿ ಅಂದಿರುವ ಶಾಸಕರೆಲ್ಲ ರಾಜೀನಾಮೆ ಕೊಟ್ಟು ಬರ್ತಾರಾ? ಅವರನ್ನು ಪರೀಕ್ಷಿಸೋದು ಹೇಗೆ? ಅವರು ಕೊಟ್ಟ ಮಾತು ನಿಜಾನೋ ಸುಳ್ಳು ಅನ್ನೋದನ್ನು ಪರೀಕ್ಷಿಸೋದು ಹೇಗೆ? ಅದಕ್ಕೆ RSS ಒಂದು ಫಾರ್ಮುಲಾ ಕೊಟ್ಟಿದೆ. ಆ ಫಾರ್ಮುಲಾಕ್ಕೆ ಕೇಂದ್ರ ಬಿಜೆಪಿ ಒಪ್ಪಿಕೊಂಡಿದೆ ಅನ್ನುವಂಥ ಸುದ್ದಿ ಇದೆ.